ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನಿವತ್ತು ನಿಮ್ಮ ಜೊತೆ ನನ್ನ ಮಾರ್ನಿಂಗ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮಾರ್ನಿಂಗ್ ಶುರು ಆಗೋದು ಒಂದು ಗ್ಲಾಸ್ ಆಫ್ ಹಾಟ್ ವಾಟರ್ನಿಂದ. ಸೊ ಬಿಸಿನೀರಿಗೆ ನಾನು ಒಂದು ಎಸಳು ಬೆಳ್ಳುಳ್ಳಿನ ಜಜ್ಜಿ ಹಾಕೋತೀನಿ ಹಾಗೂ ಅರ್ಧ ನಿಂಬೆಹಣ್ಣನ್ನ ಸೇರಿಸ್ಕೊಂಡು ಕುಡಿತೀನಿ. ಇದರ ಹೆಲ್ತ್ ಬೆನಿಫಿಟ್ನ ನಾನು ನನ್ನ ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೀವು ಫ್ರೀ ಇದ್ದಾಗ ಒಂದ್ಸಲಿ ಚೆಕ್ ಮಾಡಿ. ಇನ್ನು ಇವತ್ತಿನ ತಿಂಡಿಗೆ ನಾನು ಸಿಂಪಲ್ಲಾಗಿ ಪಾಲಕ್ ರೈಸ್ನ ಮಾಡ್ಕೊತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಪಾಲಕ್ ಸೊಪ್ಪನ್ನ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕಡ್ಡಿ ಸಮೇತ ಹಾಕೊಳ್ಳಿ, ಸೊ ಚೆನ್ನಾಗಿರುತ್ತೆ ಟೇಸ್ಟು. ನಂತರ 3ರಿಂದ 4 ಈರುಳ್ಳಿ, 1 ಕಪ್ಪು ಬಟಾಣಿ ಹಾಗೂ 4ರಿಂದ 5 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊತಿದ್ದೀನಿ. ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ, ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ನಂತರ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಜೀರಿಗೆನ ಹಾಕೋತಾ ಇದ್ದೀನಿ. ನಂತರ ಸ್ಪೈಸಸ್ಸು ಚಕ್ಕೆ ಲವಂಗ ಹಾಕ್ಕೊಂಡು ಕಸ್ತೂರಿ ಮೇಥಿ ಹಾಗೂ ಪಲಾವ್ ಎಲೆನ ಸೇರಿಸ್ಕೊತಾ ಇದ್ದೀನಿ. ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ 1 ಕಪ್ನಷ್ಟು ಬಟಾಣಿ ಹಾಗೂ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಬೇಯಿಸಿಟ್ಕೊಂಡಿರೋಂತಹ ಪಾಲಕ್ ಸೊಪ್ಪು ಬಿಸಿ ಕಡಿಮೆ ಆಗಿದೆ, ಸೊ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ನ ಜಾಸ್ತಿ ಹೊತ್ತು ಇಡಬೇಡಿ, ಕಪ್ಪಾಗ್ಬಿಡುತ್ತೆ. ಪೇಸ್ಟ್ನ ಸೇರಿಸ್ಕೊಂಡು ನಂತರ ಪಾಲಕ್ ಸೊಪ್ಪನ್ನ ಬೇಯಿಸಿದಂತಹ ನೀರು ಇರುತ್ತಲ್ಲ, ಆ ನೀರನ್ನೇ ಅರ್ಧ ಗ್ಲಾಸ್ನಷ್ಟು ಸೇರಿಸ್ಕೊಳ್ಳಿ. ಆ ನೀರನ್ನ ವೇಸ್ಟ್ ಮಾಡೋದು ಬೇಡ. ನಂತರ ಅರ್ಧ ಸ್ಪೂನ್ನಷ್ಟು ಅರಿಶಿನ, ಗರಂ ಮಸಾಲ ಹಾಗೂ 1 ಸ್ಪೂನ್ನಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಣ್ಣೆ ಸ್ವಲ್ಪ ಬಿಟ್ಟ ಮೇಲೆ ಬಿಸಿ ಬಿಸಿ ರೈಸ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೋಬೋದಾದಂತಹ ಪಾಲಕ್ ರೈಸ್ ರೆಡಿಯಾಗಿ ಹೋಗ್ಬಿಡುತ್ತೆ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಅಡುಗೆ ಕೆಲಸ ಮುಗಿಸೋಷ್ಟರಲ್ಲಿ ಲಾಗಿನ್ ಟೈಮು ಆಯಿತು. ಸೊ ಲಾಗಿನ್ ಮಾಡಿ ಕೆಲಸನ ಶುರು ಮಾಡಿಕೊಂಡೆ. ಹಾಗೆ ಇನ್ನೇನು ಗೌರಿ ಹಬ್ಬ ಹತ್ರ ಬರ್ತಿದೆ ಅಲ್ವಾ, ಹಾಗಾಗಿ ಸ್ವಲ್ಪ ಸೀರೆಗಳನ್ನ ನೋಡೋಣ ಅಂತ ಹೇಳಿ ಮನೆ ಹತ್ರ ಇರೋ ಒಂದು ಶಾಪ್ಗೆ ನಾನು ಆಂಟಿ ಬಂದಿದ್ವಿ. ಹಾಗೆ ಬರ್ತಾ ನಮ್ಮ ಫೇವ್ರೇಟ್ ಸ್ಪಾಟ್ನಲ್ಲಿ ಗೋಲ್ಗೊಪ್ಪ ತಿನ್ಕೊಂಡು ಮನೆಗೆ ಬೇಕಾಗಿರೋ ತರಕಾರಿ ಸೊಪ್ಪನ್ನು ತಗೊಂಡು ಮನೆಗೆ ಹೊರಟ್ವಿ. ಪೂರ್ತಿ ವ್ಲಾಗ್ ಅಪ್ಲೋಡ್ ಆಗಿದೆ, ಚೆಕ್ ಮಾಡಿ. ಸಿ ಯು ಅಗೇನ್.